ಪಿಶಾಚಿ ಕೂಗಿದ ವಿಕಾರ ಶಬ್ದಕ್ಕೆ ಅಣ್ಣ ತಮ್ಮ ಇಬ್ಬರೂ ಎಚ್ಚೆತ್ತರು. ರಂಗನಾಥನು ಮಲಗಿದ್ದ ಹಾಗೆಯೇ ಅಮ್ಮ ಎಂದು ಕೂಗಿದ. ಯಾಕಪ್ಪ ಎಂದ ಸೀತಮ್ಮನು ಅಡುಗೆ ಮನೆಯಿಂದ ಹೊರಗೆ ಬಂದು ದೀಪ ಹಚ್ಚಿದಳು. ಏನಮ್ಮ ಅದು ಕೂಗಿದ್ದು, ದೆವ್ವ ಕೂಗಿದಂಗ ಆಯ್ತಲ್ಲಮ್ಮ ಎಂದ ರಂಗನಾಥನು ಎದ್ದು ಕುಳಿತ. ಹಿಂದುಗಡೆ ಮನೆಯಲ್ಲಿ ಯಾರೋ ಕಿರಿಚಿಕೊಂಡಿದ್ದಾರೆ. ಹಾಗೆ ನಮ್ಮ ಕಿರಿಚೋದು ನನಗೆ ಅಡುಗೆ ಮನೆಯಿಂದಲೇ ಕೂಗಿದಂತೆ ಕೇಳಿಸಿತು. ಆ ಕೂಗು ಕೇಳಿ ಭಯ ಆಯಿತಮ್ಮ. ಎಂತಹ ಭಯ ಬಿಡಪ್ಪ. ನೀನೇಕಮ್ಮ ಅಡುಗೆ ಮನೆಗೆ ಹೋಗಿದ್ದೆ? ಸೋಮುವಿಗೆ ಚಪಾತಿ ಮಾಡಲು ಹೋಗಿದ್ದೆಯಾ? ಗಂಟೆ ಎಷ್ಟಮ್ಮ ಈಗ? ಗೋಡೆ ಮೇಲಿದ್ದ ಗಡಿಯಾರದಲ್ಲಿ ವೇಳೆ ನೋಡಿದ ಸೀತಮ್ಮನು 3:45 ಎಂದಳು. ಇಷ್ಟು ಬೇಗ ಏಕಮ್ಮ ಎದ್ದಿದ್ದೀಯಾ? ಸುಮ್ಮನೆ ಎದ್ದೆ ಕಣಪ್ಪ. ಆ ವರೆವಿಗೆ ಮುಸುಕಿನೊಳಗಿದ್ದ ಆ ಮಾತುಗಳನ್ನು ಕೇಳಿಸಿಕೊಂಡ ಸೋಮನಾಥನು ತಕ್ಷಣ ಎದ್ದು ಕುಳಿತು, ಅಮ್ಮ ಇಷ್ಟು ಬೇಗ ಎದ್ದದ್ದು ಯಾಕೆಂದು ಗೊತ್ತೇನಣ್ಣ ನಿನಗೆ ಎಂದು ತನ್ನ ಅಣ್ಣನನ್ನು ಉದ್ದೇಶಿಸಿ ಕೇಳಿದ. ಯಾಕೆ ಅಂತ ಕೇಳ್ತೀಯ? ನಿನಗೆ ಚಪಾತಿ ಸುಟ್ಟು ಕೊಡೋದಿಕ್ಕೆ ನಕ್ಕು ನುಡಿದ ರಂಗನಾಥ. ಅಮ್ಮ ನನಗಾಗಿ ಎಷ್ಟು ಚಪಾತಿ ಮಾಡಿಟ್ಟಿದ್ದಾಳೆ ಗೊತ್ತೇನಣ್ಣ? ನನಗೇನು ಗೊತ್ತು, ನೀನು ನೋಡಿದೆಯಾ? ಓ, 8 ದಿನ ತಿಂದರೂ ಸವೆಯದಷ್ಟು ಚಪಾತಿ ಇದೆ. ನಿನಗೇನೂ ಚಿಂತೆ ಇಲ್ಲ ಬಿಡು. ಹಾಗಾದರೆ 15 ದಿನದ ಸೇಡು ಈಗ ತೀರಿಸಿಕೊಳ್ಳುತ್ತೀಯ ನಕ್ಕ ರಂಗನಾಥ. ಅಮ್ಮ ಎದ್ದಿದ್ದು ಯಾವಾಗ ಗೊತ್ತೇನಣ್ಣ? ಯಾವಾಗ? ರಾತ್ರಿ 2 ಗಂಟೆಗೆ. ನಿನಗಾಗಿ ಎದ್ದಿದ್ದಾಳೆ ಕಣಪ್ಪ. ಸೋಮನಾಥನು ನಗೆಯಾಡಿದ. ಅಣ್ಣ ತಮ್ಮನ ಮಾತನ್ನು ಆಲಿಸಿ ಕೇಳಿದ ಸೀತಮ್ಮನು ಇವರೊಡನೆ ದೆವ್ವದ ಸಂಗತಿ ಹೇಳಿದರೆ ಹೆದರಿಕೆಯಿಂದ ಚಳಿ ಜ್ವರ ಬರುವುದೆಂದುಕೊಂಡು ಆ ಘಟನೆಯೇನೂ ಹೇಳದೆ ಬೇಗನೆ ಕೈಕಾಲು ಮುಖ ತೊಳೆದುಕೊಂಡು ಬಂದಳು. ಸೋಮು, ನೀನು ಅಡುಗೆ ಮನೆಗೆ ಕಾಲಿಡಬೇಡ ಎಂದು ಸೋಮನಾಥನಿಗೆ ಹೇಳಿದಳು. ಯಾಕಮ್ಮ? ಸೋಜಿಗನಾಗಿ ಕೇಳಿದ ಸೋಮನಾಥ. ನಿನ್ನ ಕಣ್ಣಿಗೆ ಬೀಳಬಾರದೆಂದು ಅಷ್ಟು ಚಪಾತಿ ಮಾಡಿದೆ. ನೀನು ನೋಡಿದ ಮೇಲೆ ಅದನ್ನು ತಿನ್ನಬಾರದು. ಅದೇಕಮ್ಮ? ಮೈಗೆ ಒಳ್ಳೆಯದಲ್ಲ. ಇದೆಂಥ ಶಾಸ್ತ್ರ ನಮ್ಮ ನಿನ್ನದು? ಏನಾದರಾಗಲಿ ನಾನು ಹೇಳಿದಂತೆ ನೀನು ಕೇಳಪ್ಪ. ಸುಮ್ಮನೆ ಮಾತಾಡಬೇಡ. ಅವುಗಳನ್ನೇನು ಮಾಡ್ತೀಯಮ್ಮ? ನಾನೇ ತಿಂತೇನೆ. ನಿನಗೇನು ಆಗೋದಿಲ್ಲವೇ? ಏನೂ ಆಗೋದಿಲ್ಲ. ನನಗೇನು ಮಾಡ್ತೀಯಾ? ಬೇರೆ ಸುಟ್ಟು ಕೊಡ್ತೇನೆ. ನಾನು ಹೇಳಿದ್ದೇ ತಪ್ಪಾಯ್ತಲ್ಲ. ಮಗನ ಮಾತನ್ನು ಕಿವಿಗಳ ಮೇಲೆ ಹಾಕಿಕೊಳ್ಳದೆ ಸೀತಮ್ಮನು ಅಡುಗೆ ಮನೆಗೆ ಹೋಗಿ ಚಪಾತಿ ಮಾಡುವುದಕ್ಕೆ ಕುಳಿತಳು. ಅಮ್ಮನ ಮಾತು ಕೇಳಿದೆ ಏನಣ್ಣ? ರಂಗನಾಥನ ಕಡೆ ಮುಖ ಮಾಡಿ ಕೇಳಿದ ಸೋಮನಾಥ. ಕೇಳದೆ ಬಿಡಪ್ಪ, ನಗುತ್ತಲೇ ಹೇಳಿದ ರಂಗನಾಥ. 20ನೇ ಶತಮಾನದಲ್ಲಿಯೂ ಹಳೆ ಶಾಸ್ತ್ರ ಸಂಪ್ರದಾಯ ಹೋಗಿಲ್ಲವಲ್ಲ. ನಮಗೆ ಶಾಸ್ತ್ರಗಳು ಬೇಕಿಲ್ಲ. ಅಮ್ಮನು ಹಳೆ ಕಾಲದವಳಲ್ಲವೇ? ಹಿರಿಯರ ಶಾಸ್ತ್ರಗಳನ್ನು ತಪ್ಪದೇ ಆಚರಿಸಬೇಕಾಗುತ್ತದೆ. ಹೋಗಲಿ ಬಿಡಪ್ಪ, ನಿನಗೆ ನಿದ್ದೆ ಬರುತ್ತೆ. ಒಂದು ಅರ್ಧ ಗಂಟೆ ಮಲಗ್ತೇನೆ ಎಂದ ರಂಗನಾಥ ಮಲಗಿದ. ಸೋಮನಾಥನು ಮಲಗಿಕೊಂಡ.